ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದಿನಿ ನೋಡ್ರಿ. ನೋಡ್ರಿ, ಲಿಂಬಿಕಾಯಿ ಹಂಚಿದ್ದೀನಿ. ಈ ಲಿಂಬಿಕಾಯಿ ಯಾಕಂದ್ರೆ ಉಪ್ಪಿನಕಾಯಿ ಹಾಕೋದೈತೆ ನೋಡ್ರಿ. ಅದಕ್ಕೆ ಲಿಂಬಿಕಾಯಿ ತರಿಸಿದ್ದೀನಿ ಉಪ್ಪಿನಕಾಯಿ ಹಾಕ್ಬೇಕಂತ. ನೋಡ್ರಿ ಫ್ರೆಂಡ್ಸ, ಉಪ್ಪಿನಕಾಯಿ ಹೆಂಗೆ ಹಾಕ್ತೀನಿ ಅಂತ ನೋಡಿ, ಕೊನೆವರೆಗೂ ನೋಡಿ ಉಪ್ಪಿನಕಾಯಿ ಹೇಗೆ ಬರುತ್ತೆ ಅಂತ. ಒಂದು 15 ಉಪ್ಪಿನಕಾಯಿ ಇದ್ದು ನೋಡ್ರಿ ಫ್ರೆಂಡ್ಸ. ಬೀಜ ತೆಗಿತೀನಿ. ಈಗ ನೋಡ್ರಿ, ಇನ್ನೊಂದಿಟ ಬೆಲ್ಲ ತಗೋತೀನಿ ನೋಡ್ರಿ. ಬೆಲ್ಲ ಉಪ್ಪಿನಕಾಯಿ ಹಾಕಾಕ್ಬೇಕು ನೋಡ್ರಿ. ಬೆಲ್ಲ ನಮ್ಗೆ ಎಷ್ಟು ಬೇಕಾ, ಎಷ್ಟು ಸಿಹಿ ಬೇಕಾ ಅಷ್ಟು ಹಾಕೋದು ನೋಡ್ರಿ. ಬೆಲ್ಲ ಈ ಅನ್ಕತಕ್ಕ ಹೆಚ್ಚ್ತೇನೆ ರೀ. ಆಮೇಲೆ ಮತ್ತೆ ಟ್ರೈ ಮಾಡ್ತೇನೆ ವಿಡಿಯೋ ನೋಡಿ ಫ್ರೆಂಡ್ಸ್. ಬೆಲ್ಲ ಎಲ್ಲ ಹೆಚ್ಕೊಂಡು ನೋಡ್ರಿ. ಇಷ್ಟು ಲಿಂಬಿಕಾಯ್ಗೆ ಎಷ್ಟು ಬೆಲ್ಲ ಬೇಕು ನೋಡ್ರಿ, ಅಷ್ಟು ಹಾಕ್ಕೋತೀನಿ. ನಮ್ಗೆ ಎಷ್ಟು ಸ್ವೀಟ್ ಬೇಕಲ್ಲ ಅಷ್ಟು ಹಾಕ್ಕೋಬೋದು ನೋಡ್ರಿ. ಸ್ವೀಟು ಇರುತ್ತೆ, ಹುಳಿನೂ ಇರುತ್ತೆ, ಖಾರನೂ ಇರುತ್ತೆ ನೋಡಿ. ಕೊನೆವರೆಗೂ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ದೆ ನೋಡಿ ಫ್ರೆಂಡ್ಸ್ ಎಲ್ಲರೂ. ಈಗ ನೋಡ್ರಿ, ನೀರು ಕಾಯಕ್ಕಿಟ್ಟಿವಿ. ಇದು ನೀರು ಕಾಯಿದ್ಮೇಲೆ ಇವನ್ನ ಲಿಂಬಿಕಾಯಿ ಎಲ್ಲ ಹಾಕೋದು ನೋಡ್ರಿ ಫ್ರೆಂಡ್ಸ. ಇದೆಲ್ಲ ನೀರು ಕುದಿ ಬರ್ಬೇಕು ನೋಡ್ರಿ. ಕುದಿ ಬರಾನ ಹಾಕಬೇಕು. ಇದು ಕುದಿ ತನಕ ನಮ್ಮ ಗಣಪನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಎಲ್ಲರೂ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಗಣಪ, ನಮ್ಮ ತವ್ರ ಮನೆ ಗಣಪ ನೋಡ್ರಿ ಹೆಂಗೈತಿ ಫ್ರೆಂಡ್ಸ. ನೋಡಿ ಹೇಳಿ ಫ್ರೆಂಡ್ಸ್, ಈ ಡೆಕೋರೇಷನ್ ಎಲ್ಲ ಹೆಂಗೈತಿ ಅಂತ. ಈ ಡೆಕೋರೇಷನ್ ಎಲ್ಲ ನಮ್ಮ ಮಮ್ಮಿ ಮಾಡಿದ್ದು ನೋಡ್ರಿ ಫ್ರೆಂಡ್ಸ್. ಡೆಕೋರೇಷನ್ ಹೆಂಗೆ ಬಂದೈತಿ ಕಮೆಂಟ್ ಹಾಕ್ರಿ. ಮತ್ತು ನಮ್ಮ ಗಣಪ ಹೆಂಗದ ಅನ್ನಕಂತ ಕಮೆಂಟ್ ಹಾಕ್ರಿ ಒಂದ್ಸಲ. ಎಲ್ಲರೂ ಒಂದ್ಸಲ ದರ್ಶನ ಮಾಡಿರಿ, ಗಣಪನ ದರ್ಶನ ತಗೋರಿ. ನೋಡಿ ಫ್ರೆಂಡ್ಸ್, ಗಣಪ ಹೆಂಗಿದಾನ ನೋಡಿದ್ರಲ್ಲ ಫ್ರೆಂಡ್ಸ್. ನೋಡಿ ಡೆಕೋರೇಷನ್ ಹೆಂಗೆ ಬಂದಿದೆ ಅಂತ. ನೋಡ್ರಿ, ಈಗ ಅಡುಗೆ ಮನೆಗೆ ಬಂದೀವಿ. ಈಗ ನೀರು ಕುದಿಯಾಕತ್ತಾವ ನೋಡ್ರಿ. ಸ್ವಲ್ಪ ಹೆಸರು ಬರ್ತಾ ಇದೆ. ನೀರು ಕುದಿಯಾಕತ್ತಾವ ನೋಡ್ರಿ ಫ್ರೆಂಡ್ಸ್. ಈಗ ಇನ್ನೊಂದು ಸ್ವಲ್ಪ ಕುದೀಲಿ ಅಂತ ಇವನ್ನೆಲ್ಲ ಲಿಂಬಿಕಾಯಿ ಹೆಚ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅವನ್ನೆಲ್ಲ ಹಾಕ್ತೇವೆ ನೋಡಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಹೆಂಗೆ ಕುದಿಯಕತ್ತೇವೆ ನೀರು, ಹೆಂಗೆ ಕುದಿಯಾಕತ್ತಾವ ನೋಡಿ ಫ್ರೆಂಡ್ಸ. ಇನ್ನು ಇವನ್ನ ಸ್ವಲ್ಪ ಹಾಕ್ತೇವೆ ನೋಡ್ರಿ. ಸ್ವಲ್ಪ ಉರಿನ ಸಣ್ಣಗೆ ಇಟ್ಕೊಳ್ಳೋನು. ಎಲ್ಲ ಲಿಂಬೆಹಣ್ಣು ಹಾಕಿದ್ದು ನೋಡ್ರಿ. ಇನ್ನು ಇವಾಗ ಕುದಿಬೇಕು ನೋಡ್ರಿ. ಸ್ವಲ್ಪ ಭಾಳ ಏನು ಕುದಿಸೋದು ಹಂಗಿಲ್ಲ, ಒಂದು 5 ನಿಮಿಷ ಕುದಿಸ್ರೆ ಸಾಕು ನೋಡ್ರಿ. ಇವಾಗ ಭಾಳ ಕುದಿಸ್ರೆ ಅದ್ರಾಗ ಏನೂ ರಸ ಉಳಿಯಂಗಿಲ್ಲ ನೋಡ್ರಿ, ತೊಟ್ಟೆ ಅಷ್ಟೇ ಉಳಿಯತ್ತ. ಹಾಗಾಗಿ ಸ್ವಲ್ಪ ಕುದಿಸ್ಬಿಡೋದು ನೋಡ್ರಿ ಫ್ರೆಂಡ್ಸ್. ಕುದ್ದಾವ ನೋಡ್ರಿ. ಈಗ ಬಸಿತೀವಿ. ಹಣ್ಣಾಗಿ ಕುದ್ದಾವ. ಈ ಥರ ಕುದಿದಾವ ನೋಡ್ರಿ. ಈ ಥರ ಬರ್ಬೇಕು ನೋಡ್ರಿ. ಸ್ವಲ್ಪ ಭಾಳ ಸೋಡಾಕತ್ತಾವ ನೋಡ್ರಿ.
ನೋಡ್ರಿ ಬಸಾಕತ್ತಾಳ ನಮ್ಮ ಮಮ್ಮಿ ಬಸಾಕತ್ತಾಳ ನೋಡ್ರಿ. ನೋಡ್ರಿ ನೋಡ್ರಿ ಉಪ್ಪಿನಕಾಯಿ ಹಾಕೋದು ನಮ್ಮ ಮಮ್ಮಿ ರೀ, ನಾ ಅಲ್ರಿ, ಮತ್ತು ಫ್ರೆಂಡ್ಸ ಉಪ್ಪಿನಕಾಯಿ ಹಾಕೋರು ನಮ್ಮ ಮಮ್ಮಿ ಅದಾಳ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಬಸ್ದು ನೋಡ್ರಿ. ಈಗ ಇಲ್ಲಿ ಎಣ್ಣೆ ಇಟ್ಟಿದ್ದೀವಿ ನೋಡ್ರಿ ಕಾಯಕ್ಕ. ಇದನ್ನ ಒಗ್ಗರಣೆ ಹಾಕ್ಬೇಕಲ್ರಿ ಈಗ ಉಪ್ಪಿನಕಾಯಿ ಮಾಡೋದಂದರೆ. ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಐತಿ, ಇಲ್ಲಿ ಮಸಾಲೆ ಡಬ್ಬಿ ಐತಿ ನೋಡ್ರಿ. ಇದನ್ನು ಜೀರಿಗೆ, ಸ್ವಲ್ಪ ಅರಿಶಿನ, ಇಲ್ಲಿ ಬೆಳ್ಳುಳ್ಳಿ ಐತಿ ನೋಡ್ರಿ, ಅರಿಶಿನ, ಸಾಸಿವೆ ಹಾಕೋದು, ಅರಿಶಿನ ಹಾಕೋದು, ಖಾರ ಹಾಕೋದು, ಉಪ್ಪು, ಸ್ವಲ್ಪ ಉಪ್ಪು ಹಾಕೋದು ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು, ಇದೆಲ್ಲ ಹಾಕ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇಲ್ಲಂತೂ ಬೆಳ್ಳುಳ್ಳಿ ಇದು ಬೆಲ್ಲ ಹೆಂಚಿನಲ್ರಿ ಆಗಲೇ. ಅದು ಬೆಲ್ಲ ಸ್ವಲ್ಪ ನೀರಿಗೆ ಹಾಕಿ ಕುದಿಸಾಕತ್ತೇವೆ ನೋಡ್ರಿ. ಕುದಿಸಿ ಹಾಕೋದ್ರಿಂದ ಪಟ್ನ ಇದಾಕೈತ್ರಿ. ಇಲ್ಲಾಂದ್ರೆ ಹಂಗೆ ಹಾಕಿತ್ತಂದ್ರೆ ಇವು ಉಪ್ಪಿನಕಾಯಿ ಪೂರ ಅದು ಇನ್ನೂ ತಿಳು ಇರ್ತೈತ್ರಿ. ಇದು ಉಪ್ಪಿನಕಾಯಿ ಗಟ್ಟಿ ಆಗ್ತಿರ್ತೈತಿ. ಅದ್ರ ಸಂಬಂಧ ಇದು ಈ ಥರ ಮಾಡ್ತಾಯಿದ್ದೀವಿ. ನೋಡಿ ಜೀರಿಗೆ, ಸಾಸಿವೆ ಚಟಪಟ ಅಂತ ಇದೆ ನೋಡಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಹಾಕೋದು. ಇವಾಗ ಬೆಳ್ಳುಳ್ಳಿ ಹಾಕಿದ್ದೆ, ಬೆಳ್ಳುಳ್ಳಿ ಹಾಕಿದ್ರೆ ನೋಡ್ರಿ. ಖಾರ ಹಾಕಾಕತ್ತಾರ. ಸಾಕು ಬಿಡಿ, ಹಾಕೈತಿ ಬರೋಬ್ಬರ. ಉಪ್ಪು ಹಾಕಿ ನಿಮ್ಮ ಬರೋಬ್ಬರ ಹಾಕೈತಿ. ಹಾಕು, ಸಾಕಲ್ಲ ಉಪ್ಪು ಇದು. ಹಾಕು. ಅರಿಶಿನ ಹಾಕಿನಿ. ಈಗ ಖಾರ ಹಾಕಿದ್ ನೋಡ್ರಿ, ಖಾರ ಮತ್ತು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿದಾರ ನೋಡ್ರಿ ಫ್ರೆಂಡ್ಸ್. ಖಾರ, ಉಪ್ಪು, ಅರಿಶಿನ, ಎಣ್ಣೆ, ಜೀರಿಗೆ, ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ ಫ್ರೆಂಡ್ಸ್. ನಮ್ಗೆ ಉಪ್ಪಿನಕಾಯಿ ತಿನ್ನೋ ಹಂಗೆ ಆಗಿದ್ರೆ ಫ್ರೆಂಡ್ಸ್, ಉಪ್ಪಿನಕಾಯಿ ಮನೇಲೇನು ಮಾಡ್ಕೋಬೋದು ನೋಡ್ರಿ. ನೋಡ್ರಿ ಲಿಂಬಿಕಾಯಿ ಹಾಕಿದಾರೆ ನೋಡ್ರಿ. ಈಗ ಎಲ್ಲ ಒಗ್ಗರಣೆ ಆದ್ಮೇಲೆ ಲಿಂಬಿಕಾಯಿ ಹಾಕಿದಾರು. ಕುದ್ದಿದ್ದು ಅಲ್ರಿ, ಒಗ್ಗರಣೆ ಹಾಕಿ ಕುದ್ದಿದ್ದು ಲಿಂಬಿಕಾಯಿ ಹಾಕೋದು ನೋಡ್ರಿ. ಈಗ ಇದು ಸ್ವಲ್ಪ ಪಾಕ ಥರ ಮಾಡ್ಕೊಂಡಿದ್ದೀವಿ. ಇದು ಬಂದಿದೆ ನೋಡಿ, ಹೆಂಗೆ ಬಂತಂತ ನೋಡಿ. ಫ್ರೆಂಡ್ಸ್, ಲಿಂಬಿಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕೋದು ಅಂತ ನೋಡಿ. ನೀವು ಯಾರಿಗಾದ್ರೂ ಉಪ್ಪಿನಕಾಯಿ ಬಂದಿಲ್ಲ ಅಂದರೆ ಟ್ರೈ ಮಾಡ್ಬೋದು ನೋಡ್ರಿ. ಮತ್ತು ಯಾರೆಲ್ಲ ಲಿಂಬಿಕಾಯಿ ಉಪ್ಪಿನಕಾಯಿ ಹಾಕ್ತೀರಾ, ಇದೇ ರೀತಿ ಹಾಕ್ತೀರಾ, ಬೇರೆ ರೀತಿ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ನಾವಂತೂ ಇದೇ ರೀತಿ ಹಾಕೋದು ನೋಡಿ ಲಿಂಬಿಕಾಯಿ ಉಪ್ಪಿನಕಾಯಿ ಫ್ರೆಂಡ್ಸ್. ನೋಡಿ
ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ಕುದೀತು ನೋಡಿರಿ. ಇನ್ನು ಬಂದ್ ಮಾಡಿ ನಡಿತೈತಿ. ಇನ್ನು ಬಂದ್ ಮಾಡ್ಮ್ಯಾಗ ತಾನೇ ರೀ ಅದು ಆರಾನ ಗಟ್ಟಿ ಆಗತ್ತೆ ನೋಡಿರಿ. ಅದು ಹೆಂಗೆ ಆಗತ್ತಂತ ಮತ್ತೊಮ್ಮೆ ತೋರಿಸ್ತೇನೆ ರೀ ನಿಮ್ಗೆ ಆಮೇಲೆ ವಿಡಿಯೋ ನೋಡಿ ಫ್ರೆಂಡ್ಸ್. ಉಪ್ಪಿನಕಾಯಿ ಈ ರೀತಿ ಬಂದಿದೆ ನೋಡಿ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ರೀತಿ ಬಂದಿದೆ ಉಪ್ಪಿನಕಾಯಿ. ನಿಮಗೆ ಲಿಂಬೆಕಾಯಿ ಉಪ್ಪಿನಕಾಯಿ ಇಷ್ಟ ಆದರೆ ಈ ರೀತಿ ಮಾಡಿ, ಲಿಂಬೆಕಾಯಿ ತಂದು ಈ ರೀತಿ ಮಾಡ್ಬೋದು ನೋಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಹಾಕಿ ನೋಡಿ. ಬಿಸಿ ಅನ್ನ ಜೋಡಿ ರೊಟ್ಟಿ ಜೋಡಿನೇ ತಿನ್ಬೋದು ನೋಡಿ. ಸಣ್ಣ ಮಕ್ಕಳು ಕೂಡ ಇದನ್ನ ತಿನ್ಬೋದು ನೋಡಿರಿ. ಕೈ ಹತ್ತಲ್ಲ, ಇದು ಸ್ವೀಟ್ ಹತ್ತತ್ತೆ ನೋಡಿ ಫ್ರೆಂಡ್ಸ್ ಹೆಂಗೆ ಬಂದಿದೆ ಅಂತ. ಓಕೆ ಬಾಯ್.